ನಮ್ಮ ಹೆಸರು ಟೈಮ್ 2:30 ಆಗಿದೆ. ಅಂದರಾವು ಅಂತವ್ರೆ. ಮೇಡಮ್ ಕ್ಯಾಶ್ ಕೊಡಿ ಅಂತ ಇದ್ರಿ, ಅಂದರಾವು ಅಂತವ್ರೆ. ಅಪಾರ್ಟ್ಮೆಂಟ್ ಕಾಣ್ತಿದ್ದಿಲ್ಲ, ಅದೇ ಅಪಾರ್ಟ್ಮೆಂಟ್ ಡ್ರಾಪು, ಇದೇ ಪಿಕಪ್ಪು. ಈ ಆರ್ಡರ್ಗೆ ಎಷ್ಟು ಕೊಟ್ಟ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು 149 ರುಪೀಸ್ ಏನು ತೋರಿಸಿದ, 149 ರುಪೀಸ್ ಕೊಟ್ಟಿದ್ದಾನೆ. 1182 ರೂಪಾಯಿ, 1182 ಎರಡು ಸೇರಿಸಿ 1600 ರೂಪಾಯಿ ಆಗುತ್ತೆ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಅಂದರೆ ಝೊಮ್ಯಾಟೊ ನೈಟ್ ಟೈಮ್ ಅರ್ನಿಂಗ್ಸ್ ಡೇ 4ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಟೈಮ್ ಆಗಿದೆ 5 ಗಂಟೆ 49 ನಿಮಿಷ. ಇನ್ನೊಂದು 10 ನಿಮಿಷದಲ್ಲಿ ನಾನು ಆನ್ಲೈನ್ಗೆ ಹೋಗಬೇಕು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಹಾಗೆ ಬೆಲ್ ಬಟನ್ನ ಕ್ಲಿಕ್ನೇ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇವತ್ತೇನು ಆಫರ್ ಕೊಟ್ಟಿದ್ದಾನೆ ಅಂತೇಳ್ಬಿಟ್ಟು. ಏನು ಅಂದರೆ 1100 ರೂಪಾಯಿ ಮಾಡಿದ್ರೆ ನಮಗೆ 500 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಇಲ್ಲಿ ನೋಡಿ ನೀವು 1100 ಮಾಡಿದ್ರೆ ಇರುತ್ತೆ 3 ಫೆಬ್ರು 52 ಅಲ್ಲ. ಓಕೆ, 1100 ರೂಪಾಯಿ ಮಾಡಿದ್ರೆ 50 ರೂಪಾಯಿ ನಮಗೆ 500 ರೂಪಾಯಿ ಇನ್ಸೆಂಟಿವ್ ಇದೆ. ಈ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತೇಳ್ಬಿಟ್ಟು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತೇಳ್ಬಿಟ್ಟು. 1100 ಮಾಡಬೇಕು ಅಂದರೆ ಮೋಸ್ಟ್ಲಿ ಒಂದು 3:30ವರೆಗೂ ಇರಬೇಕು. ಬಟ್ ಇವಾಗ ಶುಕ್ರವಾರ ಆಗಿರೋದ್ರಿಂದ ಏನಾದ್ರು ಆರ್ಡ್ರ್ಗಳೇನಾದ್ರು ಜಾಸ್ತಿ ಕೊಟ್ಟರೆ, ಅಂದರೆ ನಾನು ಹೋದ ಕಡೆ ಇವಾಗ ಔಟ್ ಆಫ್ ಝೋನಾಗಿ ಇರ್ತೀನಿ, ಅಲ್ಲಿಂದ ಏನಾದ್ರು ನನಗೆ ಆರ್ಡ್ರ್ಗಳನ್ನ ಕೊಟ್ಟರೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತು 4ನೇ ದಿನ, ನೋಡೋಣ ಇವತ್ತು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆರ್ಡರ್ ಬಂದಿದೆ 6 ಗಂಟೆ 14 ನಿಮಿಷ. ಫುಡ್ ರೆಡಿಯಾಗಿದೆ, ಇಲ್ಲೇ ಇದ್ದೀನಿ. ಬಟ್ ಇನ್ನೊಂದೇನು ಅಂದರೆ ಇದನ್ನ ಹಾಕಿರೋದೆಲ್ಲಪ್ಪ ಅಂದರೆ ವಿಧಾನಸೌಧ ಹತ್ರ. ಇದು ಕೊಡ್ತಿರೋದು 80 ರೂಪಾಯಿ ಕೊಡ್ತಾರೆ. ಮುಂದೆ ಒಂದು 5 ನಿಮಿಷ ಆಯಿತು, ಫುಡ್ ರೆಡಿ ಇದೆ, ಹೊರಗಡೆಯಿಂದ ತರ್ತಾ ಇದ್ದಾರೆ. ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಚಾಪ್ಟರ್ 1 ಬಾರು. ನೋಡಬೇಕು. ಫುಡ್ ರೆಡಿ ಆದ ತಕ್ಷಣ, ಫುಡ್ ರೆಡಿಯಾಗಿದೆ, ಬಂದ ತಕ್ಷಣ ತೊಗೊಂಡು ಹೋಗ್ತಾ ಇರೋದೆ. ಫಸ್ಟ್ ಆರ್ಡ್ರಿಗೆ 80 ರೂಪಾಯಿ ಸಿಗುತ್ತೆ. ಎಂಟ್ರಿ ಹೋಗ 322 7 ಓಕೆ ಆರ್ಡರ್ ಪಿಕ್ ಆಯಿತು. ಲೊಕೇಶನ್ನು ಎಷ್ಟು ಒಂದು 7 ಕಿಲೋಮೀಟ್ರ್ ತೋರಿಸುತ್ತೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಕಿಲೋಮೀಟರ್ ಇದೆ? ಎಕ್ಸಿಟ್ ನೇವಿಗೇಷನ್ 8 ಕಿಲೋಮೀಟ್ರ್ ಇದೆ. 80 ರೂಪಾಯಿ ಕೊಟ್ಟಿದ್ದಾನೆ. 6:30 ಹೋಗಿ ಬರೋ ಅಷ್ಟರಲ್ಲಿ 7 ಗಂಟೆ ಆಗುತ್ತೆ. ಬರ್ತಾ ಇರೋರು ಆರ್ಡ್ರ್ ಬಿದ್ದರೆ ಅದನ್ನ ಪಿಕ್ ಮಾಡ್ಕೊಂಡು ಬರ್ತಾ ಇರೋದೆ. ಇವತ್ತು ನನ್ನ ಟಾರ್ಗೆಟ್ ಬಂದ್ಬಿಟ್ಟು 1100 ರೂಪಾಯಿ ಹೊಡಿಲೇಬೇಕು. ಯಾವುದೇ ರೀತಿ ತೊಂದರೆ ಆಗದೇ ರೀತಿ 1100 ರೂಪಾಯಿ ಹೊಡಿಯೋಣ. ಬನ್ನಿ ಇವಾಗ 8 ಕಿಲೋಮೀಟ್ರು ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. NNA फर्स्ट वन. ओके, इसका कन्नड़ा लैंग्वेज. हाँ मेरा. हाँ मैं आपका चैनल मेरा फोन से सब्सक्राइब कर देंगे. हाँ, ನನಗೆ ಇಲ್ಲಿ ಮತ್ತೊಂದು ಆರ್ಡರ್ ಬಂದೈತೆ. ಅದು ರೆಸ್ಟೋರೆಂಟ್ ನೋಡ್ಕೊಂಬಿಡಿ, ಅದು ಲಾಸ್ಟಲ್ಲಿ ಇದೆಯಲ್ಲ ಅದೇ ರೆಸ್ಟೋರೆಂಟು. ಇದರ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಅದೇ ಬೇಕು. ಅಪಾರ್ಟ್ಮೆಂಟ್ ಕಾಣ್ತಿದ್ದಿಲ್ಲ, ಅದೇ ಅಪಾರ್ಟ್ಮೆಂಟ್ ಡ್ರಾಪು, ಇದೇ ಪಿಕಪ್ಪು. ಇಲ್ಲೇ ಇದ್ದೀನಿ ನಾನೀಗ. ಹೋಗ್ಬಿಟ್ಟು ಕೊಡಬೇಕು. ಬಟ್ ತೋರಿಸ್ತಾ ಇರೋದು ಮಾತ್ರ ನನಗೆ ಎಷ್ಟು ಅಂದರೆ 15 ನಿಮಿಷ ತೋರಿಸ್ತಾ ಇದೆ. ರೆಡಿ ಆಗೋಕ್ಕೆ 10 ನಿಮಿಷ ಬೇಕಂತೆ. ನಾನು 15 ನಿಮಿಷ ನಿಂತ್ಕೊಂಡು ರೆಡಿ ಮಾಡಿಕೊಂಡು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೊಡಬೇಕು. ನಿಮಿಷ ಆದಮೇಲೆ ಇವಾಗ ಆರ್ಡ್ರ್ ಕೊಟ್ಟವ್ರೆ. ಇರೋದು ಅದೇ ಲೊಕೇಶನ್, ಅದೇ ಅಪಾರ್ಟ್ಮೆಂಟು. ನಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ಕೊಟ್ಟಾಯ್ತು, ಅವರೇ ಹೋಗಿ ತೊಗೊಂಡು ಕೊಡ್ತಾರಂತೆ. ಇವಾಗ ನಾನು ತಗೊಂಡಿರೋದಲ್ಲಿ ಡ್ರಾಪ್ ಮಾಡಿರೋದಿಲ್ಲಿ ಏನಂದರೆ ಇವ್ರಿಗೆ ಹಾಕ್ಬಿಡೋಣ, ಗಿವನ್ ಟು ಸೆಕ್ಯೂರಿಟಿ ಅಂತ. ಓಕೆ, ಇದನ್ನ ಆಲ್ಮೋಸ್ಟ್ ನಾನೀಗ ಆರ್ಡರ್ ಡೆಲಿವರಿ ಕೊಡ್ತೀನಿ. ಡೆಲಿವರಿ ಕೊಟ್ಟ ಇದಕ್ಕೆ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ನನ್ನ ಗಾಡಿ ಇನ್ನೂ ಅಲ್ಲೇ ಇದೆ, ಆ ಹೋಟೆಲ್ ಮುಂದೆನೇ ಇದೆ. ಕೊಟ್ಟೆ ಎಷ್ಟು ಕೊಡ್ತಾನೆ? 20 ರೂಪಾಯಿ ಕೊಡ್ತಾನೆ. ಇನ್ನೇನು ಕೊಡ್ತಾನೆ? ಬದನೆಕಾಯಿ 20 ನಿಮಿಷ 38 ರೂಪಾಯಿ. 38 ರೂಪಾಯಿ ಅಂತೆ.
ಸುತ್ತಾಕೊಂಡ್ಬಂದಿದ್ದೀನಿ ಅಂತ ಕೊಟ್ಟಿದ್ದಾನೆ. ಸುತ್ತಾಕಿಲ್ಲ, ಇಲ್ಲಿ ಬಂದು ಇಲ್ಲೇ ಕೊಟ್ಟಿರೋದು ಅಷ್ಟೇ. ಓಕೆ, ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟಿಂಗು. ಅರ್ಧ ಗಂಟೆ ಇಲ್ಲೇ ವೇಸ್ಟ್ ಆಯ್ತು ನಂದೀಗ. ನನ್ನ ಗಾಡಿ ಇನ್ನೂ ಅಲ್ಲೇ ಇದೆ. ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅದೇ ನನ್ನ ಗಾಡಿ. ಎಲ್ಲಾದರೂ ಇವನು 149 ರೂಪಾಯಿ ಆರ್ಡ್ರು. ನಂದನೇ ಪ್ಯಾಲೇಸ್ ಆಲ್ರೆಡಿ ಅದನ್ನು ಪಿನ್ ಕೊಟ್ಟಿದ್ದಾರೆ. 6 ಕಿಲೋಮೀಟ್ರ್ ಪಿಕಪ್ಪು, 9 ಕಿಲೋಮೀಟ್ರ್ ಡ್ರಾಪ್. ಎಕ್ಸೆಪ್ಟ್ ಮಾಡಿ ನಾವು ಫಸ್ಟು. ಅಲಾಗುರು ಯಪ್ಪ, ನನಗೆ ಇಲ್ಲಿ 140 ಕೊಟ್ಟರೆ ಯಾವ ಎಷ್ಟು ತಗೋತಾನೆ. ನಂದನಾ ಪ್ಯಾಲೇಸ್ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ನೋಡ್ರಿ 6.1 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಫಸ್ಟು ಇದನ್ನ ಪಿಕಪ್ ಮಾಡೋಣ. ಈ ಆರ್ಡರ್ಗೆ ಎಷ್ಟು ಕೊಟ್ಟ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು 149 ರುಪೀಸ್ ಏನು ತೋರಿಸಿದ, 149 ರುಪೀಸ್ ಕೊಟ್ಟಿದ್ದಾನೆ. 149 ರುಪೀಸ್ ಕೊಟ್ಟ ಇದಕ್ಕೆ. ಆರ್ಡರ್ ಏನೋ ಜಾಸ್ತಿ ಕೊಡ್ತಾವನೆ, ಆದರೆ ಲೋಕಲ್ ಆರ್ಡರ್ಗಳು ಕೊಡ್ತಾವನೆ, ಬರೀ ಬ್ಯಾಚ್ ಆರ್ಡರ್ಗಳನ್ನ ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಥರ ಕಾಯಿಸ್ತಾವನೆ. ಎಲ್ಲಿ ಹೋಗಿರ್ತೀವಿ ಅಲ್ಲಿ 5 ನಿಮಿಷ 10 ನಿಮಿಷ ಕಾಯಬೇಕು. ಆಲ್ರೆಡಿ ಈಗ 5-10 ನಿಮಿಷ ಆಗಿದೆ. ಇವತ್ತು ಮಾತ್ರ ನೋಡಿ ಇಲ್ಲ, ಆಲ್ರೆಡಿ ಬಂದೇ ನಾನು 5-6 ನಿಮಿಷ ಆಯಿತು. ಪ್ರತಿ ಸತಿ ಇಷ್ಟು ಕಾಯಿಸ್ತಾ ಇದ್ದಾರೆ ನೋಡಿ. ಆಗ್ಲೇನೂ ಬ್ಯಾಚ್ ಆರ್ಡ್ರು, ಇವಾಗಲೂ ಬ್ಯಾಚ್ ಆರ್ಡ್ರು. ಬರೀ ಕಾಯಬೇಕು, ಓದಲ್ಲೆಲ್ಲ ಕಾಯಬೇಕು. ಆರ್ಡ್ರ್ ಅಂತೂ ಲೋಕಲ್ ಕೊಡ್ತಾವ್ರೆ, ಲಾಂಗ್ ಏನು ಕೊಡ್ತಾ ಇಲ್ಲ, ಆದರೆ ಕಾಯಬೇಕಷ್ಟೆ. 2 hours later. ಸ್ನೇಹಿತರೆ, ಇವಾಗ ಟೈಮ್ ಎಷ್ಟಾಗಿದೆಯಪ್ಪ ಅಂದರೆ 12 ಗಂಟೆ 8 ನಿಮಿಷ ಆಗಿದೆ. ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೋಡ್ಕೊಂಬಿಡಿ. ಇಷ್ಟೊತ್ತಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಾನು 100 ಕಿಲೋಮೀಟ್ರ್ ಓಡಿಸ್ತಾ ಇದ್ದೆ. ಈಗ 77 ಕಿಲೋಮೀಟರ್ ಅಷ್ಟೇ ಓಡಿದೆ. ಯಾಕೆ ಇಷ್ಟೇ ಓಡಿದೆ ಅಂತ ಕೇಳಿದ್ರೆ, ಆರ್ಡ್ರ್ಗಳು ಕೊಡ್ತಾ ಇದ್ದಾನೆ, ಬಟ್ ಲೋಕಲ್ ಆರ್ಡ್ರ್ಗಳನ್ನ ಕೊಡ್ತಾ ಇದ್ದಾನೆ. ಲೋಕಲ್ ಆರ್ಡ್ರ್ಗಳನ್ನ ಕೊಟ್ಟರೆ ಪಿಕಪ್ ಅಂದರೆ ಬ್ಯಾಚ್ ಆರ್ಡ್ರ್ ಕೊಡ್ತಾನೆ, 2 ಆರ್ಡ್ರ್ ಕೊಡ್ತಾನೆ. 2 ಕಡೆನೂ ಹೋದರೆ 5 ನಿಮಿಷ 10 ನಿಮಿಷ 15 ನಿಮಿಷ ವೇಟ್ ಮಾಡಿಸಿ ಕೊಡ್ತಾವ್ರೆ. ಇವಾಗ ನಾನು ಇದ್ದೀನಿ ಎಲ್ಲಪ್ಪ ಅಂತಂದರೆ ಯಲಹಂಕ ಹತ್ರ ಇದ್ದೀನಿ. ಇಲ್ಲಿ ಆರ್ಡ್ರ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ. 12 ಗಂಟೆ ಆಗೋಗಿದೆ ಆಲ್ರೆಡಿ. ಅದೇ ರೂಟ್ ವಾಪಸ್ ಹೋಗಬೇಕು. ಇವಾಗ ಅರ್ನಿಂಗ್ಸ್ನ ನೋಡೋದಾದರೆ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ ನೋಡ್ಬಿಡೋಣ. 2ನೇ ತಾರೀಕು 1182 ಎಷ್ಟು ಅಂತ ಹೇಳ್ತೀನಿ ರೀ, ಇದೊಂದು ಬೇರೆ. 1182 ಎಲ್ಲಪ್ಪ ಬರುತ್ತೆ. ಇವತ್ತು ನಂಗೆ ಸಾಕಾಗಿ ಹೋಗಿದೆ. 1182 ಓಕೆ ಮೈನಸ್ 377, 800 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇನ್ನೂ 300 ರೂಪಾಯಿ ಅರ್ನ್ ಮಾಡ್ಬೇಕು ನಾನು. ಇನ್ನೂ 300 ರೂಪಾಯಿ ಅರ್ನ್ ಮಾಡಿದ್ರೆ ನನಗೆ ಇನ್ಸೆಂಟಿವ್ ಬರುತ್ತೆ. ಇವಾಗ 12 ಗಂಟೆ ಆಗಿದೆ. 1 ಗಂಟೆ 2 ಗಂಟೆ 3 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಮಾಡಬಹುದು. ಬಟ್ ಏನು ಅಂದರೆ ಆರ್ಡ್ರ್ ಸಿಗಬೇಕಲ್ಲ ಇನ್ಮೇಲೆ. ನೋಡಿ ಇವಾಗ ನನ್ನ ಜೋನ್ಗೆ ವಾಪಸ್ ಹೋಗಬೇಕು ಅನಿಸುತ್ತೆ. ಆರ್ಡ್ರ್ ಇಲ್ಲ ಅಂತಿಲ್ಲ, ಆರ್ಡ್ರ್ ಇವತ್ತು ಜಾಸ್ತಿ ಆರ್ಡ್ರಸ್ ಇದೆ. ಜಾಸ್ತಿ ಆರ್ಡ್ರಸ್ ಇದೆ. ಅದರಲ್ಲೂ ಏನಪ್ಪ ಅಂದರೆ ಲೋಕಲ್ ಆರ್ಡ್ರ್ಗಳು ನಿನ್ನೆ ಮೊನ್ನೆ ಥರ 10 ಕಿಲೋಮೀಟ್ರು 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ಹೋಗೇ ಇಲ್ಲ ಇವತ್ತು ನಾನು. ಬರೀ 2 ಕಿಲೋಮೀಟ್ರು 3 ಕಿಲೋಮೀಟ್ರು 2 ಕಿಲೋಮೀಟ್ರು 3 ಕಿಲೋಮೀಟ್ರ್. ಅದೇ ಒಂದೇ ಆರ್ಡ್ರ್ ಇಲ್ಲ, 2 ಆರ್ಡ್ರ್ ಕೊಟ್ಬಿಡ್ತಾನೆ ಅಲ್ಲಿ. 2 ಆರ್ಡ್ರ್ ಕೊಟ್ಟಾಗ ಏನಾಗುತ್ತೆ, ನಮಗೆ 2 ಕಡೆ ಪಿಕಪ್ ವೇಟ್ ಮಾಡಬೇಕಾಗತ್ತೆ. 2ರಲ್ಲಿ ವೇಟ್ ಮಾಡಿದಾಗ ಒಂದು 10 ನಿಮಿಷ ನನಗೆ ಜಾಸ್ತಿ ವೇಟ್ ಮಾಡಿಸ್ತಾ. ಇದೊಂದು ಯಾವುದೋ ನೋಡೀಗ ರಿಟರ್ನ್ ದುಡ್ಡು ಕೊಟ್ಟ. ಇವಾಗ ಎಷ್ಟು ಕೊಟ್ಟ ಅಂತಂದರೆ ಇವತ್ತಿಂದ್ರಲ್ಲಿ 14 ರೂಪಾಯಿ ಕೊಟ್ಟ ರಿಟರ್ನು. ಏನು ಮಾಡೋದು ಹೇಳಿ, ಈ ರೀತಿ ಎಲ್ಲ ಆಗ್ತಾಯಿದೆ. ಇಲ್ಲಿ ಯಲಹಂಕ ಹತ್ರ ಇದ್ದೀನಿ. ಇವಾಗ ಖಾಲಿ ಹೋಗಬೇಕು ಅನ್ನೋ ಗೊತ್ತಿಲ್ಲ. ನಾನು ಇಷ್ಟೊತ್ತಲ್ಲಿ 110 ಕಿಲೋಮೀಟ್ರ್ ಹೊಡಿತಾ ಇದ್ದೆ. ಇಷ್ಟೊತ್ತಲ್ಲಿ ಒಂದು ಎಷ್ಟು ಮಾಡ್ತಾಯಿದ್ದೆ ಅಂದರೆ ಒಂದು 900 ಮಾಡಿರ್ತಿದ್ದೆ ಅನಿಸುತ್ತೆ. ಇವತ್ತು 800 ಅಂದರೆ ಪರವಾಗಿಲ್ಲ ಅನ್ನಿಸ್ತಾಯಿದೆ ನನಗೆ. 800 ರೂಪಾಯಿ ಮಾಡೋದು ಇಷ್ಟು ಬೇಗ. 650 800 ಮಾಡೋದು, ಅದೇ ಡೌಟ್ ಬರ್ತಾಯಿದೆ ನನಗೆ. 800 ಮಾಡಿದ್ದೀನೋ ಇಲ್ಲವೋ ಅಂತ ಹೇಳ್ಬಿಟ್ಟು. 800 ಅಂತ ಬಂತಲ್ಲಿ. ಮತ್ತೆ ಏನಪ್ಪ ಅಂತಂದರೆ ಇವಾಗ ವಾಪಸ್ ಅದೇ ರೋಡ್ಗೆ ಹೋಗಬೇಕು. ಮತ್ತು ನಾನು ಯಲಹಂಕ ಸಹಕಾರ ನಗರ ಹೋಗ್ತೀನಿ. ಸಹಕಾರ ನಗರದಿಂದ ಮತ್ತೆ ಯಾವ ಕಡೆ ಎಸಿತಾನೋ ಅಂತ ಗೊತ್ತಿಲ್ಲ. ಇನ್ನೂ ಊಟ ಬೇರೆ ಮಾಡಿಲ್ಲ. ಟೈಮ್ 12:30 ಆಗಿದೆ. ನಾವು ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು ಅಂದ್ಕೊಂಡಿರ್ತೀವಿ. ಆ ಟೈಮಲ್ಲಿ ಆರ್ಡ್ರ್ಗಳಿರ್ತವೆ, ಬೇಡ ಆಮೇಲೆ ಮಾಡೋಣ ಅನ್ಕೋತೀವಿ. ಆಮೇಲೆ ಮಾಡಬೇಕು ಅಂದರೆ ಯಾವುದು ಇಲ್ಲಿ ಫುಟ್ಪಾತ್ ಮೇಲೆ ಹೋಟೆಲ್ಗಳು ಯಾವುದೂ ತೆಗ್ದಿರಲ್ಲ, ಎಲ್ಲ ಕ್ಲೋಸ್ ಆಗಿರ್ತವೆ. ಸ್ಪೆಸಿಫಿಕ್ ಕೆಲವೊಂದು 2 ಕಡೆ ಇರುತ್ತೆ, ಆ ರೂಟಲ್ಲಿ ನಾವು ಹೋಗೋಲ್ಲ. ಈ ರೀತಿ ಎಲ್ಲ ಆಗುತ್ತೆ. ಏನು ಮಾಡೋಣ, ಬನ್ನಿ ಇವಾಗ ವಾಪಸ್ಸು ಅಲ್ಲಿಗೆ ಹೋಗೋಣ. ಸಹಕಾರ ನಗರ ಅಷ್ಟಲ್ಲಿ ಒಂದು ಬರುತ್ತೆ ಅಂತ ನೋಡೋಣ. 4026 4026
4026. ಓಕೆ, ಇದೊಂದು ಪಿಕಪ್ ಆಯಿತು. ಲೊಕೇಶನ್ ಬಂದು ಎಷ್ಟಿದೆ ಅಂದರೆ 1.9 ಕಿಲೋಮೀಟ್ರ್ ಇದೆ. ಬನ್ನಿ ಇದನ್ನು ಡ್ರಾಪ್ ಮಾಡೋಣ. ಬರೀ ಲೋಕಲ್ ಆರ್ಡ್ರ್ಗಳು ಕೊಡ್ತವನೆ, ಬರೀ ಲೋಕಲ್ ಆರ್ಡ್ರ್ಗಳು ಹೊಡಿಬೇಕಷ್ಟೇ. ಇದು ಬಂದ್ಬಿಟ್ಟು ಟ್ರಾನ್ಸ್ಫರ್ ಆರ್ಡರ್ ಇದೆ. ಏನಂತ ಕೇಳೋಣ. ಗೊರ್ಲ ಉಮೇಶ್ ಅಲ್ಲ? ಸ್ಟಕ್ ಆಗಿಬಿಡುತ್ತೆ. ಆಯಿತು. ಎಲ್ಲಿದು? ಓ, ಮಾನ್ಯತಾ ಒಳಗಡೆ. ನೀವೆಲ್ಲಿ ಹೋಗ್ಬೇಕು? ಓ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಾ? ನೀವಿರೋದಲ್ಲಿ ಅಂಡ್ರಳ್ಳಿ. ಓ, ಈ ಕಡೆ ಇಷ್ಟೊತ್ತಲ್ಲಿ ಹೋಗ್ತೀರಾ ಈಗ? ಅದೇ 8ನೇ ಮೈಲಿಂದ ಒಳಗಡೆ ಹೋಗ್ಬೇಕಲ್ಲ. ಓಹೋ, ಆಯ್ತು. ಆರ್ಡ್ರು ಕಂಪ್ಲೀಟ್ ಆಯಿತಾ? ಅಲ್ಲ, ಈಗ ಹೋಗ್ತೀರಾ? ನೆಕ್ಸ್ಟ್ ಆರ್ಡ್ರ್ ಮಾಡ್ತೀರಾ? ಹೋಗ್ತಾಯಿದ್ದೀರಾ? ಆಯಿತಾ? ನಿಮ್ಗೆ ತೋರಿಸ್ತಾ? ನಿಮ್ಗೇನು ಕೊಡಲ್ಲ ಇದಕ್ಕೆ? ಓಕೆ. ಆಗಲೇ ಏನು ನಾನು ಮಾನ್ಯತಾ ಹೋಗಿ ತೊಗೊಂಬಂದೆ. ಮಾನ್ಯತಾಗೆ ವಾಪಸ್ ಹೋಗ್ಬೇಕೀಗ. 1:32 ಆಗಿದೆ ಟೈಮು. ಒಂದೇ ರೋಡು. ಹೋಗ್ಬಿಡೋಣ ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಸ್ನೇಹಿತರೆ, ಇಲ್ಲಿ ಇದಾಯಿತು, ಹೇಳ್ತೀನಿ ಬನ್ನಿ. ಇಲ್ಲೊಂದು ನಿಮಿಷ ಇದೆ. ಗೇಟು ನೋಡ್ಕೊಳ್ಳಿ, ಇದು ಗೇಟು. ಇದನ್ನು ಫಸ್ಟು ಡೆಲಿವರಿ ಕೊಟ್ಬಿಡೋಣ. ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ, ಕೊಟ್ಬಿಡ್ತೀನಿ. ಫಸ್ಟ್ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಹೆಂಗಪ್ಪ ಹೋಗೋದು? ನಾನು ಹಿಂಗೆ ಹೋಗಬೇಕು. ಇವಾಗ ಇದನ್ನ ಇದು ಮಾಡಿಬಿಡೋಣ. ಏನು ಅಂದರೆ ಅಲ್ಲಿ ಹೋಗಿದ್ದೀನಿ. ಅವರು ನೋಡಿ ಟೈಮ್ ಈಗ 2:30 ಆಗಿದೆ. ಇದಕ್ಕೆ 75 ರೂಪೀಸ್ ಕೊಟ್ಟ. ಟೈಮು 2:30 ಆಗಿದೆ. ಅಂದರಾವೋ ಅಂತವ್ರೆ. ಮೇಡಮ್ ಕ್ಯಾಶ್ ಕೊಡಿ ಅಂತ ಇದ್ದೀನಿ. ಅಂದರಾವೋ ಅಂತವ್ರೆ. ಗೇಟಿಂದ ಒಳಗಡೆ ಹೆಂಗೆ ಹೋಗೋಕ್ಕಾಗುತ್ತೆ? ಗೇಟಲ್ಲಿ ಕೊಟ್ಟಿದ್ದೀನಿ, ತಂದು ಕೊಡ್ಬೇಕಲ್ಲ ಕ್ಯಾಶು. ಅಂದರಾವೋ ಅಂತವ್ರೆ. ನನಗೆ ಒಂದು ಸ್ವಲ್ಪ ಅರ್ಥನೇ ಆಗಲಿಲ್ಲ ನನಗೆ. ಅದಕ್ಕೆ ಮೇಡಮ್ ಕ್ಯಾಶ್ ಕೊಡಿ 3 ಸತಿ, 1 ಸತಿ ಅಂದಿದ್ರೆ ಸುಮ್ಮನೆ ಇರ್ತಾಯಿದ್ದೆ. 3 ಸತಿ ಅಂದರು ಅಂದರಾವೋ ಅಂತ. ಯಾಕೆ ಬೇಕಪ್ಪ ಅಂತೇಳ್ಬಿಟ್ಟು ಕ್ಯಾಶ್ ಇಸ್ಕೊಂಡು ಬಂದ್ಬಿಟ್ಟೆ. ಯಾಕೆ ಕರೆದ್ರು ಅಂತ ನನಗಂತೂ ಗೊತ್ತಿಲ್ಲ. ಕ್ಯಾಶ್ ಅಂದರೆ ಫಸ್ಟ್ ಫ್ಲೋರಲ್ಲಿ ಇರೋದು. ಫಸ್ಟ್ ಫ್ಲೋರ್ ಇದ್ದರೆ ಇಲ್ಲೇ ಕರೀತಾರೆ. ಏನಪ್ಪ, ನನಗಂತೂ ಅರ್ಥ ಆಗಲಿಲ್ಲ. ಒಂದು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ನಾವು. ಓಕೆ, ಇವಾಗ 2:31 ಆಗಿದೆ ಟೈಮು. ನೋಡಬೇಕು. ಆರ್ಡ್ರು ಇಲ್ಲೇ ಜಕ್ಕೂರ್ ಹತ್ರ ಇದ್ದೀನಿ. ಆರ್ಡ್ರ್ ಅಂತೂ ಯಾವುದು ಇಲ್ಲ. ಇವಾಗ ತಾನೇ ಆರ್ಡ್ರ್ ಬಿಡಲಿಲ್ಲ ಯಾವುದು. ಟಾರ್ಗೆಟು ಆಲ್ರೆಡಿ ರೀಚ್ ಆಗಿದೆ. ಬಟ್ ನೋಡಬೇಕು. ಆರ್ಡರ್ ಏನಾದರೂ ಕೊಟ್ಟ ಅಂದರೆ ಇನ್ನೊಂದು ಆರ್ಡ್ರ್ ಮಾಡಬೇಕು. 2:30 ಆಗಿದೆ. ನೋಡೋಣ ಸ್ನೇಹಿತರೆ, ಲೈನಲ್ಲಿ ಹಂಗೆ ನೋಡ್ತಾ ಇರಿ ಕೊನೆವರೆಗೆ. ಮೇನ್ ಆರ್ಡ್ರ್ ಬರೋ ಏರಿಯಾದಲ್ಲೇ ಇದ್ದೀನಿ. ಬಟ್ ಆರ್ಡ್ರ್ಗಳು ಬರ್ತಾ ಇಲ್ಲ. ಟೈಮ್ ಬೇರೆ ಆಗೋಗಿಬಿಟ್ಟಿದೆ. 2 ಗಂಟೆ 50 ನಿಮಿಷ ಆಗಿದೆ. ಇವಾಗ ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ನಾನು ಆಫ್ಲೈನ್ಗೆ ಹೋಗ್ಬಿಟ್ಟೆ. ಓಕೆ, ಅಂತೂ ಇಂತೂ ಇವತ್ತಿನ ಡ್ಯೂಟಿನ ಕಂಪ್ಲೀಟ್ ಮಾಡಿದೆ. ಆಫ್ಲೈನ್ಗೆ ಹೋಗಿದ್ದೀನಿ. ಏನಪ್ಪ ಅಂತ ಅಂದರೆ, ಇನ್ನೊಂದು ವಿಷಯ ಏನಂದರೆ, ಇವತ್ತು ನನ್ನ ಅರ್ನಿಂಗ್ಸ್ನ ನೋಡ್ಬಿಡೋಣ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. 420 ಪ್ಲಸ್ ಇದು 12 ಗಂಟೆ ಮೇಲೆ ಮಾಡಿರೋದು 420. ಅದ್ರ ಹಿಂದಿನ ದಿನ ಮಾಡಿರೋದು 2ನೇ ತಾರೀಕಲ್ಲೇ ಇರುತ್ತೆ. 1182 ರೂಪಾಯಿ. 1182 ಎರಡು ಸೇರಿಸಿದ್ರೆ 1600 ರೂಪಾಯಿ ಆಗುತ್ತೆ. 1600 ಅಂದರೆ ನಂದು ಇದು ಬೇರೆ ಇರುತ್ತೆ. ಅದು 377 ರೂಪಾಯಿ ನಿನ್ನೆದು. 1220 ರೂಪಾಯಿ, 1225 ರೂಪಾಯಿ ನಾನು ಮಾಡಿದ್ದೀನಿ. 500 ರೂಪಾಯಿ ಪ್ಲಸ್ ಇನ್ಸೆಂಟಿವು. ಓಕೆ, 1725 ರೂಪಾಯಿ. 1725 ರೂಪಾಯಿ ಪೆಟ್ರೋಲ್ ಬಂದ್ಬಿಟ್ಟು ಇವತ್ತೇನು ಜಾಸ್ತಿ ಓಡಿಲ್ಲ. 125 ಕಿಲೋಮೀಟರ್ ಓಡಿದೆ ಅಷ್ಟೇ, ಜಾಸ್ತಿ ಓಡಿಲ್ಲ. 125 ಕಿಲೋಮೀಟರ್ ಅಂದರೆ ಒಂದು -350 ರೂಪೀಸ್ ತೆಗಿಯೋಣ. 350. ಓಕೆ, -350. ನಾನು ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 1375 ರೂಪಾಯಿ.
ಎಷ್ಟು ಗಂಟೆಯಿಂದ ಅಂದರೆ 6 ಗಂಟೆಯಿಂದ 3 ಗಂಟೆ, ಒಂದು 9 ಅವರ್ ನೈಟ್ ಮಾಡಿರೋದಕ್ಕೆ ಬಂದಿರೋದಿಷ್ಟು. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಡೇ 4 ಆಗಿತ್ತು ಈ ರೀತಿಯ ವಿಡಿಯೋ. ಡೇ 5 ಆದಷ್ಟು ಬೇಗ ವಿಡಿಯೋ ಬರುತ್ತೆ ಅಂತ ತಿಳಿಸ್ತಾ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಗುಡ್ ನೈಟ್. ಥ್ಯಾಂಕ್ ಯು. ಬಾಯ್.